ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡ್ ಟಾಕೀಸ್. ಇಷ್ಟು ದಿನ ಇಸ್ರೇಲ್ ಇರಾನ್ ಯುದ್ಧ ಅದೆಲ್ಲೋ ನಡೀತಾ ಇದೆ, ನಮಗೇನ್ ಸಂಬಂಧ ಇಲ್ಲ ಅಂತ ಆರಾಮಾಗಿದ್ವಿ. ಆದ್ರೆ ಆ ಯುದ್ಧ ಇವಾಗ ನಮ್ಮ ಮನೆ ಬಾಗಿಲಿಗೆ ಬಂದು ಕೂತಿದೆ. ನಮ್ಮ ಮನೆ ಬಾಗಿಲಿಗಷ್ಟೇ ಬಂದಿಲ್ಲ, ಅದು ನಮ್ಮ ಅಡಿಗೆ ಮನೆ ಒಳಗಡೆ ಬಂದಿದೆ ಕೂಡ. ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಎಲ್ಲಾ ಮೆಟೀರಿಯಲ್ಸ್ ಇದೆ, ಆದ್ರೆ ಒಲೆ ಹಚ್ಚೋಕೆ ಗ್ಯಾಸ್ ಇಲ್ಲ ಅಂದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಇದೇ ರೀತಿ ಯುದ್ಧ ಮುಂದುವರೆದ್ರೆ ಈ ಸಿಚುವೇಶನ್ ಬರೋ ದಿನಗಳು ಕೂಡ ತುಂಬಾ ದೂರ ಏನಿಲ್ಲ ಅಂತಾನೆ ಹೇಳ್ಬೋದು. ಆಲ್ರೆಡಿ ಬೆಂಗಳೂರು, ಮುಂಬೈ ಹಾಗೂ ಚೆನ್ನೈನಂತ ಮಹಾನಗರಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಬಂದಾಗಿದೆ. ಹೋಟೆಲ್ಗಳು ಬುಧವಾರ ಆಲ್ಮೋಸ್ಟ್ ಎಲ್ಲಾ ಹೋಟೆಲ್ಗಳು ಬಂದ್ ಆಗ್ತಾ ಇದಾವೆ. ಬೆಂಗಳೂರಲ್ಲಿ ಗ್ಯಾಸೇ ಇಲ್ಲ ಅಂದ್ರೆ ಅದೆಂಗ್ ಹೋಟೆಲ್ ನಡೆಸ್ತಾರೆ ಗುರು? ಒಂದೆರಡು ಹೋಟೆಲ್ ಓಪನ್ ಇದ್ರು, ಅದು ಮೆನು ಕೂಡ ಕಮ್ಮಿ ಮಾಡಿದೆ. ಈ ಪರಿಸ್ಥಿತಿ ಆಲ್ರೆಡಿ ಮಹಾನಗರಗಳಲ್ಲಿ ಬಂದಿದೆ ಅಂತ ಹೇಳ್ಬೋದು. ನಮ್ಮ ಬೆಂಗಳೂರಲ್ಲಿ ನೋಡೋದಾದ್ರೆ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ. ನಮ್ಮ ಮನೆಗೆ ಗ್ಯಾಸ್ ಪೂರೈಕೆ ಮಾಡ್ತಿದ್ದ ಏಜೆಂಟಿಗೆ ಕಾಲ್ ಮಾಡಿದ್ದೆ. ನಾನು ಗ್ಯಾಸ್ ಬೇಕಿತ್ತು ಅಂತ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡೋಕೆ ಕಾಲ್ ಮಾಡಿದ್ದೆ. ಆದ್ರೆ ಗ್ಯಾಸ್ ಕೇಳಿದ್ರೆ ಗ್ಯಾಸ್ ಸಿಗೋದೇ ಇಲ್ಲ ಅಂತ ಹೇಳ್ಬಿಟ್ರು. ಸಿಕ್ಕರು ಬ್ಲಾಕ್ ನಲ್ಲಿ 2000 ರುಪೀಸ್ ಅಂತೆ ಗುರು. ಯಾವ ಪರಿಸ್ಥಿತಿಗೆ ಬಂದಿದೆ ನಮ್ಮ ಭಾರತ? ಇದಕ್ಕೆಲ್ಲ ಮೂಲ ಕಾರಣ ಹುಡುಕ್ತಾ ಹೋಗೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾರ್ಮೋಸ್ ಜಲಸಂಧಿ ಬಂದ್. ಈ ಇಮೇಜ್ ನ ನೀಟಾಗಿ ಅಬ್ಸರ್ವ್ ಮಾಡಿ, ಯಾಕಂದ್ರೆ ಮೂಲ ಕಾರಣ ಇರೋದು ಈ ಇಮೇಜ್ ನಲ್ಲೇ ಇದೆ. USA, ಇರಾನ್ ಹಾಗೂ ಇಸ್ರೇಲ್ ನಡುವಿನ ಈ ಯುದ್ಧದಿಂದ ಹಾರ್ಮೋಸ್ ಜಲಸಂಧಿ ಬಂದಾಯ್ತು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಹಾರ್ಮೋಸ್ ಜಲಸಂಧಿ ಬಂದಾದ್ರೆ ನಮ್ಮ ಭಾರತಕ್ಕೆ ಏನೇನ್ ಎಫೆಕ್ಟ್ ಆಗ್ಬಹುದು, ಏನೇನ್ ಎಫೆಕ್ಟ್ ಆಗುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವಾಗ ಹಾರ್ಮೋಸ್ ಜಲಸಂಧಿ ಕೂಡ ಬಂದಾಗಿದೆ. ಆ ಎಫೆಕ್ಟ್ಸ್ ನಮ್ಮ ಭಾರತದ ಮೇಲೆ ಬೀಳ್ತಾ ಇದಾವೆ ಅಂತಾನೆ ಹೇಳ್ಬೋದು. ನಮ್ಮ ಭಾರತಕ್ಕೆ ಸುಮಾರು ವರ್ಷಕ್ಕೆ 33 ಮಿಲಿಯನ್ ಟನ್ LPG ಬೇಕಾಗುತ್ತೆ. ಅದರಲ್ಲಿ 40% ನಮ್ಮ ಭಾರತದ ರಿಫೈನರೀಸ್ಗಳು ಪ್ರೊಡಕ್ಷನ್ ಮಾಡಿದ್ರೆ ರಿಮೈನಿಂಗ್ 60% ನಾವು ಇಂಪೋರ್ಟ್ ಮಾಡ್ಕೊಳ್ಳೇಬೇಕು ಎವ್ರಿ ಇಯರ್. ಅದರಲ್ಲೂ ಇಂಪೋರ್ಟ್ ನಲ್ಲಿ 90% ನಾವು ಅರೇಬಿಯನ್ ರಾಷ್ಟ್ರಗಳು ಅಂದ್ರೆ ಗಲ್ಫ್ ರಾಷ್ಟ್ರಗಳಿಂದ ತರಿಸ್ಕೊತಾ ಇದ್ವಿ. ಗಲ್ಫ್ ರಾಷ್ಟ್ರಗಳಂದ್ರೆ ಸೌದಿ ಅರೇಬಿಯಾ, UAE, ಕತಾರ್, ಈ 3 ದೇಶಗಳಿಂದ ನಾವು LPG ಗ್ಯಾಸ್ ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಇವಾಗ ಮಿಡ್ಲ್ ಈಸ್ಟ್ ನಲ್ಲಿ ನಡೀತಿರೋ ಈ ಯುದ್ಧದಿಂದ ಹಾರ್ಮೋಸ್ ಜಲಸಂಧಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಹಾರ್ಮೋಸ್ ಜಲಸಂಧಿ ಮೂಲಕ ಬರಬೇಕಾಗಿದ್ದ ಕಚ್ಚಾ ತೈಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಅಂತಾನೆ ಹೇಳ್ಬೋದು. ನಮ್ಮ ದೇಶಕ್ಕೆ ಬರಬೇಕಾಗಿದ್ದ ಕಚ್ಚಾ ತೈಲ ಕೂಡ ಈ ಹಾರ್ಮೋಸ್ ಜಲಸಂಧಿ ಮೂಲಕನೇ ಬರಬೇಕು. ಈ ಯುದ್ಧದಿಂದ ಈ ಹಾರ್ಮೋಸ್ ಜಲಸಂಧಿ ಬಂದಾಗಿರೋ ಕಾರಣ ಸುಮಾರು 5-6 ದಿನದಲ್ಲೇ ಬರಬೇಕಾಗಿದ್ದ ಕಚ್ಚಾ ತೈಲ ಇವಾಗ 25ರಿಂದ 50 ದಿನ ತಗೋತಾ ಇದೆ. ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಕಚ್ಚಾ ತೈಲದ ಅಭಾವ ಶುರುವಾಗಿದೆ ಭಾರತದಲ್ಲಿ. ಹಾಗೆ ಇನ್ನುಳಿದ ದೇಶದಲ್ಲಿ ಕೂಡ ಈ ಯುದ್ಧದ ಪರಿಣಾಮ ಬೀರ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಹೊಸ ನಿಯಮಗಳು ಮತ್ತು ಬುಕ್ಕಿಂಗ್ ನಿರ್ಬಂಧಗಳು. ನಮ್ಮ ದೇಶದಲ್ಲಿ ಸಡನ್ ಆಗಿ LPG ಪ್ರೈಸ್ ಹೈಕ್ ಮಾಡಕ್ಕಾಗಲ್ಲ, ಹಾಗೆ ಪೆಟ್ರೋಲಿಯಂ ಪ್ರೈಸ್ ಕೂಡ ಜಾಸ್ತಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಸುಮಾರು 140 ಕೋಟಿ ಜನ ಇರೋ ನಮ್ಮ ದೇಶ, ಇಲ್ಲಿ ಎಲ್ಲಾ ತರದ ಜನ ಇದ್ದಾರೆ. ಸಡನ್ ಆಗಿ ಪ್ರೈಸ್ ಜಾಸ್ತಿ ಮಾಡಿದ್ರೆ ಎಲ್ರಿಗೂ ಅಫೋರ್ಡ್ ಮಾಡಕ್ ಆಗಲ್ಲ. ಆ ಕಾರಣದಿಂದ ಮುಂದೆ ಆಗುವ ಅನಾಹುತನ ತಪ್ಪಿಸೋಕೆ ನಮ್ಮ ಪೆಟ್ರೋಲಿಯಂ ಸಚಿವಾಲಯ ಸ್ವಲ್ಪ ನಿಯಮಗಳನ್ನ ಜಾರಿಗೆ ತಂದಿದೆ ಅಂತಾನೆ ಹೇಳ್ಬೋದು. ಆ ನಿಯಮಗಳು ಏನೇನಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಪೆಟ್ರೋಲಿಯಂ ಸಚಿವಾಲಯ ತಂದಿರೋ ನಿಯಮ ಅಂದ್ರೆ 25 ದಿನಗಳ ಲಾಕಿನ್. ಅಂದ್ರೆ ಒಮ್ಮೆ LPG ಗ್ಯಾಸ್ ಬುಕ್ ಮಾಡಿದ್ರೆ 25 ದಿನಗಳವರೆಗೆ ಯಾವುದೇ ಗ್ಯಾಸ್ ಬುಕ್ ಮಾಡೋಕೆ ಪರ್ಮಿಷನ್ ಇಲ್ಲ. ಇನ್ನು ಡಬಲ್ ಸಿಲಿಂಡರ್ ಹೊಂದಿರುವ ಗ್ರಾಹಕರಿಗೆ 30 ದಿನಗಳ ಲಾಕಿನ್ ಪೀರಿಯಡ್ ಕೊಡಲಾಗಿದೆ. ಅಂದ್ರೆ ಒಂದ್ ಗ್ಯಾಸ್ ಬುಕ್ ಮಾಡಿ ಫಿಲ್ ಮಾಡಿದ್ರೆ 30 ದಿನಗಳವರೆಗೆ ಯಾವುದೋ ಗ್ಯಾಸ್ ಬುಕ್ ಮಾಡೋ ಹಾಗಿಲ್ಲ. ಇನ್ನು ಹೊಸ ಗ್ಯಾಸ್ ಕನೆಕ್ಷನ್ ಪಡಿತಾ ಇರೋರಿಗೆ ಕೇವಲ 1 ಗ್ಯಾಸ್ ನೀಡ್ತೀವಿ ಅಂತ ಹೇಳಿದ್ದಾರೆ. ಈ ಪೆಟ್ರೋಲಿಯಂ ಸಚಿವಾಲಯ ಸಡನ್ ಆಗಿ ಡಿಸಿಷನ್ ಮಾಡಿದ್ರು, ಇದು ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಮುಂದೆ ಆಗುವ ಅನಾಹುತನ ಇವಾಗಿಂದಾನೇ ಅದಕ್ಕೆ ರೆಡಿಯಾಗಿ ಸ್ಲೋ ಆಗಿ ಅದನ್ನ ತಪ್ಪಿಸೋಕೆ ಏನೇನ್ ಬೇಕು ಅದನ್ನ ನಮ್ಮ ಪೆಟ್ರೋಲಿಯಂ ಸಚಿವಾಲಯ ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು. ಇನ್ನು ನಮ್ಮ ದೇಶದ
ಸ್ಟೋರೇಜ್ ಕೆಪಾಸಿಟಿ ನೋಡೋದಾದ್ರೆ ವಿಶಾಖಪಟ್ಟಣಂ ಹಾಗೂ ಮಂಗಳೂರಿನಲ್ಲಿ LPG ಸ್ಟೋರೇಜ್ ಕೆಪಾಸಿಟಿ ಇದೆ. ಈ ಸ್ಟೋರೇಜ್ ಕೆಪಾಸಿಟಿಯಲ್ಲಿ ಎಷ್ಟಿದೆ ಅಂದ್ರೆ ನೆಕ್ಸ್ಟ್ 10 ಡೇಸ್ ಯಾವುದೇ ಇಂಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೂ ನಾವು ಇಲ್ಲಿರೋ LPG ಗ್ಯಾಸ್ ಆಯ್ತು, ಪೆಟ್ರೋಲಿಯಂ ಆಯ್ತು ಯೂಸ್ ಮಾಡ್ಕೊಂಡು ಬದುಕಬಹುದು. ಆದ್ರೆ ಇದನ್ನೇ ನಂಬ್ಕೊಂಡು ಇರಕ್ಕಾಗಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿರೋದು ಬರೀ 10-20 ಕೋಟಿ ಜನಸಂಖ್ಯೆ ಅಲ್ಲ, 140 ಕೋಟಿ ಜನಸಂಖ್ಯೆ ಇದೆ. ಲೆಕ್ಕ ಹಾಕಿ ದಿನಕ್ಕೆ ಎಷ್ಟು LPG ಗ್ಯಾಸ್ ಬೇಕಾಗಬಹುದು. ಹೋಟೆಲ್, PG ಮತ್ತು ಸಾರಿಗೆ ಮೇಲೆ ಎಫೆಕ್ಟ್. ನಮ್ಮ ದೇಶದ ಸರ್ಕಾರ ಮೊದಲು ಆದ್ಯತೆ ಮನೆಗಳಿಗೆ LPG ತಲುಪಿಸಬೇಕು ಅಂತ ಮಾಡಿದೆ. ಆ ಕಾರಣ ಕಮರ್ಷಿಯಲ್ LPG ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾನೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ಬೆಂಗಳೂರು, ಮುಂಬೈ ಹಾಗೂ ಚೆನ್ನೈನಂತ ಮಹಾನಗರಗಳಲ್ಲಿ ನೋಡೋದಾದ್ರೆ ಆಲ್ರೆಡಿ 20% ಹೋಟೆಲ್ಗಳು ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಬುಧವಾರ ಕೂಡ ತುಂಬಾ ಹೋಟೆಲ್ಗಳು ಬಂದ್ ಆಗ್ತಾ ಇದಾವೆ. LPG ಸಿಗದ ಕಾರಣ ಮೆನು ಕೂಡ ಕಮ್ಮಿ ಮಾಡಿದ್ದಾರೆ ಹೋಟೆಲ್ನಲ್ಲಿ. ಇನ್ನು ಬೆಂಗಳೂರಿನಂತ ಮಹಾನಗರದಲ್ಲಿ IT ವರ್ಕ್ ಮಾಡೋರು, ಕಾಲೇಜ್ಗೆ ಹೋಗೋರು ಎಲ್ಲ ಸ್ಟೇ ಮಾಡೋದು PG ನಲ್ಲಿ. PGಗಳಿಗೆ ಕಮರ್ಷಿಯಲ್ LPG ಸಪ್ಲೈ ಆಗ್ತಾ ಇತ್ತು. ಈ ಸಮಯದಲ್ಲಿ ಕಮರ್ಷಿಯಲ್ LPG ಸ್ಟಾಪ್ ಮಾಡಿದ್ರೆ PG ಗತಿಗಳು ಏನಾಗ್ಬೇಕು? ಅಲ್ಲಿ ಇರೋರು, IT ವರ್ಕ್ ಮಾಡ್ತಾ ಇರೋರು, ಕಾಲೇಜ್ ಸ್ಟೂಡೆಂಟ್ಸ್, ಅವ್ರ ಪರಿಸ್ಥಿತಿ ಏನಾಗ್ಬೇಕು? ಈ PGಗಳಿಗೆ LPG ಸಪ್ಲೈ ಇಲ್ಲ ಅಂದ್ರೆ ಅಲ್ಲಿ ಊಟ ಆದ್ರೂ ಹೇಗೆ ಕೊಡ್ಬೇಕು? ಅಲ್ಲಿರೋ ಪರಿಸ್ಥಿತಿ ಏನಾಗ್ಬೇಕು? ಇದನ್ನ ಸರ್ಕಾರ ಸೀರಿಯಸ್ ಆಗಿ ಯೋಚನೆ ಮಾಡ್ಲೇಬೇಕು. ಈ LPG ಅಭಾವದಿಂದ ಟ್ರಾನ್ಸ್ಪೋರ್ಟೇಷನ್ ಕೂಡ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಆಟೋ ರಿಕ್ಷಾಗಳ ಪ್ರೈಸ್ ಕೂಡ ಜಾಸ್ತಿ ಆಗಿದೆ ಬೆಂಗಳೂರು ಅಂತ ಮಹಾನಗರಗಳಲ್ಲಿ. ಇದೇ ರೀತಿ ಯುದ್ಧ ಮುಂದುವರೆದ್ರೆ ನಮ್ಮ ಭಾರತ ದೇಶ ಅತ್ಯಂತ ದೊಡ್ಡ ದೇಶ. ಈ ದೇಶದಲ್ಲಿ ಇದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟವಾಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಪೆಟ್ರೋಲಿಯಂ ಸಚಿವಾಲಯದಿಂದ ಒಂದು ಆದೇಶ ಕೂಡ ಬಂದಿದೆ. ಯಾರು ಪ್ಯಾನಿಕ್ ಆಗಬಾರ್ದು. ನಮ್ಮ ದೇಶದಲ್ಲಿ ಅಂತ ಏನು ಸ್ಥಿತಿ ಬಂದಿಲ್ಲ. LPG ಪ್ರೊಡಕ್ಷನ್ ಇದೆ, ಆದ್ರೆ ಮುಂದೆ ಆಗುವ ತೊಂದರೆನ ಇವಾಗಲೇ ಸ್ಟಾಪ್ ಮಾಡೋಣ ಅಂತ ಈ ನಿರ್ಧಾರ ತಗೊಂಡಿದೀವಿ ಅಂತ ಸ್ವಲ್ಪ ಧೈರ್ಯ ತುಂಬುತ್ತಿದ್ದಾರೆ. ಹಾಗೆ ಪ್ಯಾನಿಕ್ ಆಗಿ ಕಂಟಿನ್ಯೂಸ್ ಆಗಿ ಯಾರು ಲೈನ್ ನಲ್ಲಿ ನಿಂತು LPG ತಗೊಳ್ಳೋದು, ಹಾಗೆ ಕಂಟಿನ್ಯೂಸ್ ಆಗಿ ಬುಕ್ ಮಾಡೋದು ಸ್ಟಾಪ್ ಮಾಡಬೇಕು ಅಂತ ಆದೇಶ ಕೂಡ ನೀಡಿದ್ದಾರೆ ಅಂತಾನೆ ಹೇಳ. ಈ ಕಾರಣಕ್ಕೆ ನಮ್ಮ ಸರ್ಕಾರ ನಮ್ಮ ದೇಶದಲ್ಲಿರೋ ಎಲ್ಲಾ ರಿಫೈನರೀಸ್ಗಳಿಗೆ ಕಂಪ್ಲೀಟ್ ಆಗಿ LPG ಪ್ರೊಡಕ್ಷನ್ ಮಾಡಲೇಬೇಕು ಅಂತಾನೆ ಆದೇಶ ನೀಡಿದೆ. ನಮ್ಮ ದೇಶಕ್ಕಷ್ಟೇ ಅಲ್ಲ, ಇನ್ನೂ ಹಲವಾರು ದೇಶಗಳಿಗೂ ಈ ತೊಂದರೆ ತಪ್ಪಿದ್ದಲ್ಲ ಅಂತಾನೆ ಹೇಳ್ಬೋದು. ಆದಷ್ಟು ಬೇಗ ಈ ಯುದ್ಧ ನಿಲ್ಬೇಕು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ತರ ಟ್ರೆಂಡಿಂಗ್ ಟಾಪಿಕ್ಸ್ಗೋಸ್ಕರ ನಮ್ಮ ಟ್ರೆಂಡ್ ಟ್ಯಾಕಿಂಗ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡು ನಾನ್ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.